ನಾನು ಇಷ್ಟು ಕುಂದು ಮರಿನಲ್ಲ ಈಗ ಹೊಸ ನಿಮ್ಮ ನಾಲ್ಕು ಮರಿ ನೋಡಿದ್ಯಾ ನಿಮ್ಮ ಅಣ್ಣನ 2 ಕೆಜಿ ಹಾಕಿರೋ 80 ಆಗೋಯ್ತು ಕಣ 80 ಹಾಕಲ್ ತುಟ್ಟಿದ ಎಣ್ಣೆ ಕುಡಿಯೋಣ ನೋಡಿ ಯಾವ ಥರ ಎಲೆಕ್ಷನ್ನು ಪ್ರಭಾವ ಬೀರುತ್ತೆ ಅಂತ. ಎಲೆಕ್ಷನಲ್ಲಿ ಎಣ್ಣೆ ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ನಿಲ್ಲಿಸಿಲ್ಲ. ಸೊ ಇದಕ್ಕೆ ಏನಂತ ಹೇಳಬೇಕು ನೀವೇ ಕಮೆಂಟ್ ಮಾಡಿ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಶೆಡ್ ಮಾಡ್ತಿದ್ವಲ್ಲ, ಅದಕ್ಕೆ ಮರ ಕೊಯ್ಯೋಕ್ಕೆ ಬಂದಿದ್ದೀವಿ. ಸೊ ಇವರೇ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ನು. ಈ ತಾತ ನಮ್ಮ ಆಲದ ಮರ ದೊಡ್ಡದು, ಅದನ್ನೇ ಕೂದಿತ್ತು. ಈ ಮರ ಇವು ತಾತಂಗೆ 7 ಲೋಡ್ ಆಲದ ಮರವ ಇವರಿಬ್ಬರೇ ಕೂದಿದ್ದಾರೆ. ಈ ತೆಂಗಿನ ಮರ ಎಲ್ಲ ಯಾವ ಲೆಕ್ಕ ಅಂತ ಇವ್ರಿಗೆ. ಸೊ ನೋಡಿ ಯಾವ ಥರ ಕುಯ್ತಿದ್ದಾರೆ ತೆಂಗಿನ ಮರವ ಕೈಯಲ್ಲೇ. ಒಂದು ಮರ ಕೊಯ್ಯೋಕ್ಕೆ ಎಷ್ಟು ನಿಮಿಷ ಆಗುತ್ತೆ? ಒಂದು ಮರ ಕೊಯ್ಯೋಕ್ಕೆ ಎಷ್ಟು ನಿಮಿಷ ಆಗುತ್ತಿದ್ದ ಕೈಯಲ್ಲಿ ತುಂಡು ಹಾಕಕ್ಕೆ ಪೂರ್ತಿಯಾ? ತುಂಡು ಹಾಕಕ್ಕೆ ಒಂದು ಮುಕ್ಕಾಲು ಗಂಟೆ ಆಯ್ತು. ಮುಕ್ಕಾಲು ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ. 3 ತುಂಡು ಮರ ಮುಕ್ಕಾಲು ಗಂಟೆ. ಎಷ್ಟು ವರ್ಷದಿಂದ ಕೊಯ್ತಾ ಇರ್ತಾರ? ಅಯ್ಯೋ ನಾನು ಇಷ್ಟು ಕುಂದು ಮರಿನಲ್ಲ ಈಗ ಹೊಸ ನಿಮ್ಮ 4 ಮರಿ ನೋಡಿದ್ಯಾ? ನಿಮ್ಮ ಅಣ್ಣನ 2 ಕೆಜಿ ಹಾಕಿರೋ 7 ಲೋಡ್ ಮರ ಇತ್ತದು. ಫುಲ್ ಇಬ್ರೇ ಒಬ್ಬರು ಇಲ್ಲ, ಫುಲ್ ಎಲ್ಲರೂ ನೀವೇ ತುಂಡು ಮಾಡಿ? ನಾವು ತುಂಡು ಮಾಡಿದ್ದು ಅಡ್ಗಾಡಿ ಕೆಡಿಕೊಂಡು. ಅಯ್ಯೋ ಹೆಚ್ಕೊಂಡು ಮಾಮೂಲಾಗಿ 8% ಕುಯ್ಸ್ಕೆ ಬಂದು. ನೋಡಂತಂದ್ರೆ ನಾನು ಕುಯ್ತೀನಿ. ಬೇಡ ಟ್ರೈ ಮಾಡ್ತೀನಿ. ಹುಷಾರಾಗಿ ಮರ ಬೀಳ್ತೈತೆ. ಹಾಂ ಅಪ್ಪಾಜಿ ವಿಡಿಯೋನೇ ಆನ್ ಮಾಡಿಲ್ಲ ನೀವು. ನೋಡಿ ಬಿತ್ತು ತೆಂಗಿನ ಮರ ಕೆಡವೆ ಹಾಕಿದ್ರು. ಹೆಸರು ಕಣಪ್ಪ. ಮರ ಉಂಡಿಸ್ತೋ ನೋಡಿ, ಅಲ್ಲಿ ಜೇನು ಎದ್ದಿತೆ ಇಲ್ಲಿ ನೋಡಿ. ಜೇನುಳ ಎಲ್ಲ ಹಾರಾಡ್ತಾವೆ. ಯಾವ ಜೇನಿದು? ಚಿಟ್ಜೇನಿದು, ಪಟ್ರೆ ಜೇನು. ನಂಗೆ ಭಯ. ನಮ್ಮ ಅಪ್ಪಾಜಿ ಹೋಗ್ಯಾರ ತುಪ್ಪ ಐತಾ ಅಂತ ನೋಡೋಕ್ಕೆ. ತುಪ್ಪಿಲ್ಲ, ಆದರೆ ತುಪ್ಪ ಇಲ್ಲ ಇದರಲ್ಲಿ. ಭಯ ನಡೀರಪ್ಪ. ಆಮೇಲೆ ತಿಂಡಿ ನೋಡಿ ಜೇನು ಯಾವ ಥರ ಹಾರಾಡ್ತಾರೆ. ಫುಲ್ಲು ಜೇನು ಎದ್ಬಿಟ್ಟಿದೆ. ಅದು ಕೊಟ್ರೆ ಜೇನಿದು. ಅಲ್ಲೇ ಒಂದು ಕೆಡವಿದ್ರ್ಯಾ? ಆಮೇಲೆ ಕುಯ್ಯಕಾಗಲ್ಲ ಸುಮ್ಮನೆ ಅಂತ ಆಗ್ಬಾರನೇ ಇಕ್ಕ ಸೇರ್ತಿದ್ವಿ. ಈಗ ಇದ್ರ ಮೇಲೆ ಆಡ್ಬೇಕು, ಆಡಕ್ಕಾಗಲ್ಲ ಎಣ್ಣೆ ಮೇಲೆ. ಕುಯ್ಯಕ್ಕಾಗ್ತಾರೆ ಆಮೇಲೆ. ಅದ್ಯಾಕೆ ಬಿಡ್ತೀನಿ ಎಲ್ಲ ಐತೆ. ಇದು ಸ್ಮೂತ್ ಆಗಬೇಕು ಅಂದರೆ ಆಯಲ್ ಹಾಕ್ತಾರೆ. ನಮ್ಮ ಕಡೆ ವರ್ಕರ್ಸ್ ಮೀನ್ಸ್ ರೈತರು ಕೆಲಸ ಮಾಡ್ತಿರ್ತಾರೆ. ಅವರು ಸ್ಮೂತ್ ಆಗಬೇಕಂದ್ರೆ ಯಾವ ಆಯಲ್ ಹಾಕ್ತಾರೆ ತೋರಿಸ್ತೀನಿ ನಿಮಗೆ ಇವತ್ತು. ಆಯಲ್ ಬೇಕೇ ಬೇಕು, ಇಲ್ಲ ಅಂದರೆ ನಂಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತವ್ರೆ. ಸೊ ಬನ್ನಿ, ಆಯಲ್ ಇಲ್ಲಿ ಇಟ್ಟೇರಂತೆ. ಸೊ ಆ ಆಯಲ್ನ ತಗೊಂಡು ಹೋಗಿ ಕೊಟ್ಟವ್ರಿಗೆ ತಿಂಡಿ ಅಲ್ಲಿ ಇಟ್ಟು ಬಂದಿದ್ದೀನಿ, ತಿಂತಾರೆ. ಸೊ ಬನ್ನಿ, ಇಲ್ಲಿ ನೋಡಿ, ಇಲ್ಲೊಂದು ಉಣಿಸಿದ್ದಾರೆ, ಕಟ್ ಮಾಡಿದ್ದಾರೆ. ಇನ್ನು ಅಲ್ಲೊಂದಿದೆ. ಆ ಆಯಲ್ ನೋಡಿ,
ಆಯಿಲ್ ಯಾವುದು ಅಂತ ತೋರಿಸ್ತು. ಇದೆ ನೋಡಿ ಆಯಿಲ್. ಇದೆ ನೋಡಿ ಆಯಿಲ್. ಇದನ್ನೇ ಹಾಕಿದರೆ ಅವ್ರ ಕೆಲಸ ಸ್ಮೂತಾಗಿ ಆಗುತ್ತೆ ಅಂತಾರೆ, ಗೊತ್ತಾಯ್ತಾ? ಓಕೆ, ಗರ್ಗಸ ಮಸ್ಕಣಕ್ಕೆ ಇದೆ ಯಾರ ಬಾಟಲ್ ಇಲ್ಲ ತಗೊಂಡು ಹೋಗ್ತೀನಿ. ನೀರು ನೀರಾವಿಲ್ಲ ಆಯ್ತು. ಇನ್ನೊಂದು ಸ್ವಲ್ಪ ಆಮೇಲೆ ಎಷ್ಟು ವರ್ಷ ನಿಂಗೆ? ನನಗೆ ಆಲ 60. ಇನ್ನೇನು ಇನ್ನೊಂದು 2 ವರ್ಷ ಕಳೆದ್ರೆ 80 ಆಗೋಯ್ತು ಕಣ. 80? ಎಷ್ಟು ವರ್ಷದಿಂದ ಕುಡಿತಿದೀಯ? ನಾನು ಮೊದಲು ಬೀಡಿ ಪಾಡಿ ಎಣ್ಣೆ ಕೊಡಿ ಪಣ್ಣೆ ಕೊಡಿ ಏನೂ ಇಲ್ಲ. ಎಲೆಕ್ಷನ್ ಮೂವ್ಮೆಂಟ್ ಎಷ್ಟು ವರ್ಷ ಆಯಿತು ಆಗಿ ಆ ಕಲ್ತದ್ದು ಎಣ್ಣೆ ಕುಡಿಯೋದು ನಾನು. ಎಲೆಕ್ಷನ್ನಲ್ಲಿ ಎಣ್ಣೆ ಕುಡಿಯೋದು ಪಾಠ ಮಾಡಿದ್ರು ಒಟ್ಟಿನಲ್ಲಿ. ನೋಡಿ ಯಾವ ಥರ ಎಲೆಕ್ಷನ್ನು ಪ್ರಭಾವ ಬೀರುತ್ತೆ ಅಂತ. ಎಲೆಕ್ಷನಲ್ಲಿ ಎಣ್ಣೆ ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ನಿಲ್ಲಿಸಿಲ್ಲ. ಸೊ ಇದಕ್ಕೇನಂತ ಹೇಳಬೇಕು ನೀವೇ ಕಮೆಂಟ್ ಮಾಡಿ. ನೋಡಪ್ಪ, ಸೊ ಎಲೆಕ್ಷನ್ನು ನಿಮಗೆ ಎಣ್ಣೆ ಕುಡಿಯೋಕ್ಕೆ ಇದು ಮಾಡಿ. ಎಲೆಕ್ಷನ್ ಮೂವ್ಮೆಂಟ್ ಅದೇ ಫಸ್ಟು. ಪಾಠ ಇದ್ದು ಫಸ್ಟು ಯಾರೋ ಎಲೆಕ್ಷನರ್ ತಂದ್ಕೊಟ್ರಾ? ಆ ಗಡಿಗೆಲ್ಲಿ ಕೊಡೋರು. ಗಡ್ಗೆಲಿ ಬಡ್ಡಿ ಶರಾಪು ಪಟ್ಟಾಗಿತ್ತು ಕಣಪ್ಪ. ನಾನು ಮದುವೆ ಆಗಿ ನನ್ನ ಮಕ್ಕಳು 2 ಜನ ಹುಟ್ಟಿದ್ರು ನಾನು ಎಣ್ಣೆ ಕುಡಿತಿದ್ವ. ಅಲ್ಲ, ಯಾರು ಎಲೆಕ್ಷನ್ ನಿಂತಿದ್ದಾರಾಗ? ಹುಸಮಣ್ಣ, ಇವನು ಹುಸಮ್ಗೌಡ್ರು, ಜಾವಗೌಡ್ರು, ಇದು ಬುದ್ಧಿದೆ ಅಂತದಪ್ಪ. ಅಲ್ಲ ಅವರು ಆಮೇಲೆ ಇವ್ರ ಹಿರಿಸೇವೆ ಕೊನೆಗೆ ಕಣ ಕೊನೆಗೆ ಇವರು ನಂಜೇಶ್ವರರು ಮತ್ತೆ ಶಿವರು ನಂಜೇಶ್ವರರು ಮೊದಲು ತಾನೆ. ಈಗ ಇದು ಕುಡಿದ್ರೆ ಏನೋ ಸ್ಟ್ರೆಂತ್ ಬರುತ್ತಾ? ಬರತ್ತವ ಮತ್ತೆ ಆಡ್ತಾನೆ. ಮತ್ತೆ ನೀವೇ ಕುಡಿತೀರಾ? ಏನ್ ಮಾಡ್ತೀಯಪ್ಪ, ಕುಡಿಬೇಕು. ಮತ್ತೆ ಹಿಂಗೆ ಅಂತ್ಯ ನೀನು ಸಮಯ. ನಾನು 80 ನೀನು 2 ವರ್ಷ ಆಳಿದ್ರೆ 80 ವರ್ಷ ಹಾಕಿ ಕುಂತಲ್ಲ. ನನ್ನ ಮೈಗೆ ಒಂದು ಇಂಜೆಕ್ಷನ್ ಮಾತ್ರ ಬಿದ್ದವ. ಕೊರೋನಾ ಇಂಜೆಕ್ಷನು ಮಾತ್ರ ನುಂಗಿಲ್ಲ ಆ ಥರ. ಸೊ ಇದೇ ಮಾತ್ರೆ ಇಂಜೆಕ್ಷನ್ ಮೆಡಿಸನ್ ಇದೆ ನಿಮಗೆ. ಸೊ ಕೆಲಸ ಮಾಡಬೇಕು, ಇನ್ನೇನು ಮಾಡಂಗಿಲ್ಲ. ಏನು ಮಾಡ್ತೀಯಪ್ಪ, ಬಂದು ಕಲ್ಬಿಟ್ಟೆ ಅಷ್ಟೇ. ಹಿಂಗಿಸ್ಬಿಟ್ಟು ಆಡೋದು. ಬಾರೇನದವ್ರ ಕಳ್ಳ ಎಲ್ಲವ್ರೆ ಮಕ್ಕಳು? ಒಬ್ಬ ಇದ್ದವನೇ ಇಂಗ್ಲೆಂಡು, ಇನ್ನೊಬ್ರು ನ್ಯೂಜಿಲ್ಯಾಂಡು, ಇನ್ನೊಬ್ಬ ಇಲ್ಲಿದ್ದ ಇಲ್ಲಿ ಬೆಳಗಾಮು. ಅವನಿಗೊಂಥರ ಶೇಕ್ ಆಗಿ ಇಲ್ಲೇ ಅವನೇ. ಅವನಿಗೆ 2 ಜನ ಹೆಣ್ಣು ಗಂಡು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು, ಎಲ್ಲರಿಗೂ 2 ಜನ ಮಕ್ಕಳೇ. 3 ಜನ ನಮಗೆ ಗಂಡು ಮಕ್ಕಳು. ನನಗೆ ಈಗಲೂ ಮರೆ ಕೊಯ್ಯಕ್ಕೆ ಹೋಯ್ತೀರಾ? ಕಾಯಿ ಕೊಬ್ಬರಿ ಸುರಿತೀರಾ? ಕೊಡ್ರಲ್ಲ ಈ ತಾತನ ಮಾತ. ಯಾವ ಥರ ಎಲೆಕ್ಷನ್ನಿಂದ ಎಣ್ಣೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾರು. ಇನ್ನೂ ನಿಲ್ಲಿಸಿಲ್ಲ ಅಂತ ಅಲ್ಲ, ಅದೊಂಥರ ಇದಾಗಿದೆ. ಅದು ಎಲೆಕ್ಷನ್ ಅನ್ನೋದು, ಆಗ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಎಣ್ಣೆ ಹಂಚ್ಬಿಡ್ತಾರೆ, ಫ್ರೀಯಾಗಿ ಸಿಕ್ಬಿಡುತ್ತೆ ಅಂತ ಕುಡಿತಾರೆ. ಸೊ ನೋಡಿ ಆ ಥರ ಎಲೆಕ್ಷನ್ ಯಾವ ಥರ ಈ ಥರ ಚಟಕ್ಕೆ ಕಾರಣ ಆಗುತ್ತೆ ಅಂತ. ಸೊ ಅದೊಂದು ಬಿಡಬೇಕು ಎಲೆಕ್ಷನಲ್ಲಿ, ಓಕೆನಾ? ಆಗ ಮಾತ್ರ ನಮ್ಮ ದೇಶಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಹಳ್ಳಿ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಇದೇ ಥರ ಸಿಗ್ತೀನಿ. ಲೆಟ್ಸ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈಗ ಈ ಗರ್ಗಸವ ಮಸಿಬೇಕು, ನಮಗೆಲ್ಲ ಮಸಿಯೋಕ್ಕಾಗಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕು. ಈಗ ಅದೊಂದು ಎಕ್ಸ್ಪೀರಿಯನ್ಸ್ ಐತೆ, ಅದಕ್ಕೆ ಮಸೀದೈತೆ ನೋಡಿ. ಈ ಥರ ಒಂದು ಪೀಸ್ ಇಟ್ಕೊಂಡು ಈ ಥರ ಇಟ್ಕೊಂಡು ಅದೇನಂತಾರೆ ಮಸಿ ಇರತ್ತ ಅರ. ಹಾಂ ಈ ಥರ ಅರ. ಹಾಂ ಈಗ ಮಸಿದಾರೆ ನೋಡಿ. ಅದು ಮಸಿದ್ರೆ ಒಂದು ಗಳಿಗೆ 5 ನಿಮಿಷಕ್ಕೆ ಮರ ಕೂಡ ಹಾಕ್ಬೋದು. ನೀಟಾಗಿ ಸ್ಮಾರ್ಟಾಗಿ ವರ್ಕ್ ಮಾಡೋದು ಅಂದ್ರೆ ಇದೆ ನೋಡಿ.
ಕೈ ತಾಯಿ ಬಗ್ಸ್ಬೇಡ ಸುಮ್ಮನೆ ಹೇಳ್ಕೊ